ನಮ್ಮ ಬಾಸು ಇವತ್ತು ಅಯೋಧ್ಯೆಗೆ ಎಂಟ್ರಿ ಆಗಿದ್ದಾರೆ, ಇನಾಗ್ರೇಷನ್. ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ. ದಿಸ್ ಇಸ್ ದ ಸ್ಪೆಷಲ್, ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಅಂತ ಹೇಳಿ. ರುದ್ರಾಕ್ಷಿ ಮತ್ತೆ ಹಯಗ್ರೀವ ವಿಶೇಷತೆ ಹೆಸರಿಂದ. ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ ಅಂತ, ಮಗನ ಹೆಸರು ಹಯಗ್ರೀವ ಡಿಸರ್ಜ. ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ. ಒತ್ತಕ್ಷರ ಇರಬೇಕು, ತುಂಬ ಪವರ್ಫುಲ್ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ. ಮತ್ತು ಅವರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ, ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ. ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ, ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ, ಹಯಗ್ರೀವನ ಅವತಾರ. ಸೊ ನಾವು ಮುಂಚೆನೇ ಫಿಕ್ಸ್ ಆಗೋಗಿದ್ವಿ. ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳನ್ನ ಹುಡುಕಿದ್ವಿ. ನಾನು ನನ್ನ ಹೆಂಡತಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅಂದ್ಕೊಂಡಿದ್ದೆ, ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು, ನಮ್ಮ ಸಂಸ್ಕಾರದ ಹೆಸರು, ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರೇ ಇಡಬೇಕು, ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು. ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು. ಆಗಲೇ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ, ಮಗನ ಹೆಸರು ಹಯಗ್ರೀವ. ನೀವೇ ಒಪ್ಪಿ ಹೇಳಿದ್ದ ಹೆಸರುಗಳನ್ನ ಅಥವಾ ಮೇಡಮ್ ಹೇಳಿದ್ದ ಅಂತ ಸಜೆಸ್ಟ್ ಮಾಡಿದ್ದ ಈ ಎರಡು ಹೆಸರು? ನಾನು ಇಬ್ಬರು ಮ್ಯೂಚುವಲ್ ಆಗೇ ಮಾಡಿದ್ದಿತ್ತು. ರುದ್ರಾಕ್ಷಿ ಮತ್ತು ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದಿತ್ತು. ಅದಾದಮೇಲೆ ಇನ್ನೂ ಶಾರ್ಟ್ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ. ತಿರ್ಗಾ ಫೈನಲಾಗಿ ಇಲ್ಲ, ನಾವು ಇದನ್ನು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ, ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗುತ್ತೆ. ಎಂಗೇಜ್ಮೆಂಟ್ ಮತ್ತೆ ಶ್ರೀರಾಮನ ಭಕ್ತರು ಇದೇ ದಿನ ಆಗ್ತಿರೋದು, ಅದೇ ಒಂದು ಮಟ್ಟಿಗೆ ಎಲ್ಲೋ ಒಂಥರ ವೈಬ್ರೇಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಅಕ್ಕ ಮತ್ತೆ ತಮ್ಮಂದು ಒಂದೇ ದಿನ ಈ ಥರ ನಾಮಕರಣ ಆಗೋದು ತುಂಬ ಅಪರೂಪ, ವಿರಳ. ಹೌದು, ಯಾಕೆಂದರೆ ಮಗಳು ನಾಮಕರಣ ಮುಂಚೆನೇ ಮಾಡಬೇಕಾಗಿತ್ತು. ಬಟ್ ಹೆಂಡತಿ ಶಿ ವಾಸ್ ಕ್ಯಾರಿ ಅಂತ. ಸೊ ಗರ್ಭಿಣಿ ಇದ್ದಾಗ 3 ತಿಂಗಳು ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಲ್ಲ ನಾಮಕರಣ ಮಾಡಬಾರ್ದು ಅಂತ, ಅದಕ್ಕೆ ಮುಂದೂಡಿದ್ವಿ. ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿಶೇಷ ಏನು ಅಂದರೆ 12:20ಕ್ಕೆ ಅಲ್ಲಿ ಅಯೋಧ್ಯೆದು ಉದ್ಘಾಟನೆ ಟೈಮಿಂಗಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕರೆಕ್ಟ್ 12:20 ನಾವಿಲ್ಲಿ ಆಂಜನೇಯ ಪೂಜೆ ಮಾಡಿದ್ವಿ. ಇಟ್ ಈಸ್ ವೆರಿ ಸ್ಪೆಷಲ್ ಟು ಮಿ. ಎಂಗೇಜ್ಮೆಂಟ್ ಒಂದು ಥೀಮೇಲ್ ಆಗಿದ್ರಿ, ಮದುವೆ ಕೂಡ ಒಂದು ಬೇರೆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಸೊ ಇವತ್ತಿನ ಈ ಒಂದು ಅಟ್ಮಾಸ್ಫಿಯರ್ ಇದು ಕೂಡ ಒಂದು ವಿಶೇಷವಾಗಿದೆ. ಥೀಮ್ ಅಂತ ಏನಿಲ್ಲ, ಇದು ಬ್ಯಾಕ್ ಡ್ರಾಪೆಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು, ಹೋಮ್ವರ್ಕ್ ಮಾಡಿದ್ದಿತ್ತು. ಮೋಹನ್ ಬಿ ಕೆ ಅವರು ಸೆಟ್ ಹಾಕ್ಕೊಟ್ರು, ಮತ್ತು ನಮ್ಮ ಹುಡುಗ ರಾಕಿ ಅಂತ ಇದ್ದಾರೆ. ಸೊ ಇವರಿಬ್ಬರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು. ನಿಮ್ಗೆ ಯಾಕೆ ನಾನು ಇದು ಇನ್ನೂ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇನೆ. ನಾವು ಅದಕ್ಕೆ ಒಂಚೂರು ಹಿಂಗೆ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ಅಶ್ವಿನ್ ಅವರಾಗಿರ್ಬೋದು, ಅವರಾಗಿರ್ಬೋದು, ಸೆಂದಿಲ್, ಸಾಕಷ್ಟು ಜನ ಇದ್ದಾರೆ. ಸೊ ಈ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರುಗಳು ಯಾರೂ ಇಲ್ಲ ಅಂದಿದ್ರೆ ಇಷ್ಟು ಆರ್ಗನೈಸ್ಡಾಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋಕ್ಕೆ ಇಷ್ಟ. ಸಂಜಯ್ ದತ್ ಅವರು ಕೂಡ ಬಂದು ಹೋದರು. ಸಂಜಯ್ ದತ್ ಕೂಡ ಬಂದಿದ್ರು, ಮಗಳಿಗೆ ಇಬ್ಬರಿಗೂ ವಿಶ್ ಮಾಡಿದ್ರು. ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವ್ರಿಗೂ ಶಿವನ್ ಭಕ್ತರು, ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಸರ್ ಬಂದಿದ್ದಕ್ಕೆ. ಬಂದು ಸುಮಾರು ಒಂದು 2 ಅವರ್ ಇಲ್ಲಿದ್ದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಿತ್ತು. ನಾನು ಇದೆ ಬರಬಹುದಾ ಅಂತ ಕೇಳಿದ್ದು, ನೀನು ನನ್ನ ತಮ್ಮ ಇದ್ದಂಗೆ 100% ನಾನು ಬರ್ತೀನಿ ಅಂತ ಹೇಳಿದ್ರು. ಏನು ಫಾಲೋಅಪ್ಸ್ ಇಲ್ದನೂ ಅವರು ಅವ್ರ ದೊಡ್ಡ ಮನಸ್ಸು, ಅವ್ರದ್ದು ಒಳ್ಳೆ, ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡೋದು ಮನಸ್ಸಾರಿಸಿ, ಅದಕ್ಕಿಂತ ಇನ್ನೇನಿಲ್ಲ ಅಂತ ಹೇಳಿದ್ರು. ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ. ಆ್ಯಂಡ್ ಏನು ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಅಣ್ಣ ಇಲ್ಲಿದ್ದಾನೆ, ಅವನ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ. ಸೊ ಇದೆಲ್ಲ ಪಾಸಿಟಿವ್ ವೈಬ್ಸ್. ಅದೇ ಕೇಳೋಣ ಅಂತೈತೆ, ಅಂದರೆ ಈ ದಿನದ ಜೊತೆಗೆ ಜಾಗದ ವಿಶೇಷತೆ ಮತ್ತು ಇಲ್ಲೇ ಮಾಡಬೇಕಂತ ಪ್ಲಾನ್ ಆಗಿದ್ರ ಬಗ್ಗೆ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಇನ್ನೇನಿಲ್ಲ. ಅದೇ ಅಣ್ಣ ಇದ್ದಾನೆ ಅನ್ನೋದೇ ಎಲ್ಲರಿಗೂ. ಮತ್ತು ನನಗಾಗಲಿ ಅಂಕಲ್ಲು, ಹೆಂಡತಿ, ಮಕ್ಕಳಿಗೆ ಎಲ್ರಿಗೂ ಇಲ್ಲೇ ಇಷ್ಟ. ಸೊ ಓಕೆ, ಅಂಕಲ್ ಕೂಡ ರಾಮ ಭಕ್ತರು, ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್, ಮೋದಿ ಅವರು ಕೂಡ ಭೇಟಿಯಾಗಿದ್ರು. ಈ ಒಂದು ಕಾರ್ಯಕ್ರಮ ಇಲ್ಲ ಅಂದರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು.
ಇಲ್ಲ, ಇದು ಮನೆ ಕಾರ್ಯಕ್ರಮನೇ ಅಲ್ವಾ. ಸೊ ಎಲ್ಲರೂ ಒಂದ್ ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆ ಹೋಗ್ತೀವಿ. ಈ ರುದ್ರಾಕ್ಷಿ ಮತ್ತು ಮಗನ ಹೆಸರು ಹಯಗ್ರೀವ. ಇದು ರಾಮಾಯಣದ ಹೆಸರು ತುಂಬಾ ಪವರ್ಫುಲ್ ಆಗಿರುವಂಥದ್ದು. ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರ ಭಕ್ತಿ ಭಾವದಿಂದ ಇದು ನೋಡುವಂತ ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು. ಸೊ ತುಂಬಾ ವಿಶೇಷವಾಗಿರುತ್ತೆ ಹೆಸರು. ಮತ್ತೆ ಒತ್ತಕ್ಷರ ಹಾಗೆ ಹೇಳಿದ್ರೆ ಒತ್ತಕ್ಷರ ಮೇನ್ ರೀಸನ್ನೇ ಅದು. ಹಯಗ್ರೀವ ಅಂದ್ರೆ ವಿಷ್ಣು ಅವತಾರ. ಸೊ ತುಂಬಾ ಪವರ್ಫುಲ್ ಆಗಿ ಇರಬೇಕು, ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೇನೆ ಇದು ರೀಸನ್. ನಾವು ಇದನ್ನ ವಿ ಮೇಕ್ ಶೋರ್ ಪವರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೆ ಹೆಸರು ಇಟ್ಟಿದೆ. ಈ ಹೆಸರುಗಳನ್ನ ಇಡಬೇಕು ಅಂದಾಗ ಶಾಸ್ತ್ರಕ್ಕೆ ಶಾಸ್ತ್ರೋತ್ವಾಗೇ ಇಟ್ಟಿರೋದು. ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇಟ್ಟಿಲ್ಲ, ತುಂಬಾ ಶಾಸ್ತ್ರೋತ್ವಾಗಿ ಇಡಿ. ತುಂಬಾ ಜನನ ಕೇಳಿ ಕರೆಕ್ಟಾಗಿ ಸಂಪ್ರದಾಯ ಪ್ರಕಾರನೇ ಮಾಡಿದ್ರು. ಮನೇಲಿ ಕರೆ ಹೆಸರೇನು ಮಕ್ಕಳಿಗೆ ಏನು ಕರೀತಾರೆ? ಪೆಟ್ ನೇಮ್ ಏನ್ ಹೆಸರು ಇವಾಗ ಇಟ್ಟಿದೀವಿ ಹೆಸರು. ಮಗಳಿಗೆ ನನ್ನ ದೇವ್ರೆ ಅಂತ ಕರಿತೀನಿ, ಮಗಳೇ ದೇವ್ರೆ ಅಂತ ಕರಿತೀನಿ. ಮಗನ್ನ ಏನೋ ಮಗನೇ ಅಂತಿದ್ದೆ. ಈಗ ಇನ್ಮೇಲೆ ಹೆಸರು ಕರೀತಾ ಇನ್ನೇನು ನಿಕ್ನೇಮ್ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಇರಲಿ. ಆ್ಯಂಡ್ ಆಲ್ಸೋ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗಾಯಿತು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಒಂದೇ